ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ 28ನೇ ತಾರೀಕಿನ ಪ್ರಚಲಿತ ಘಟನೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಮೊದಲಿಗೆ ಕ್ರಿಸ್ತಶಕ 1600ರಲ್ಲಿ ಮೊಘಲರು ಅಹಮದನಗರವನ್ನು ಜಯಿಸಿದರು. ಅದು ಆಗಸ್ಟ್ 28ನೇ ತಾರೀಕು ಆಗಿತ್ತು. ನೆಕ್ಸ್ಟ್ 1904ರ ಕೋಲ್ಕತ್ತಾದಿಂದ ಬ್ಯಾರಕ್ಪುರದವರೆಗೆ ಮೊದಲ ಕಾರ್ಗ್ ರ್ಯಾಲಿ ನಡೆಸಲಾಯಿತು. 1914ರಲ್ಲಿ ಮೊದಲನೇ ವಿಶ್ವಯುದ್ಧ ಶುರುವಾಯಿತು. ನೆಕ್ಸ್ಟ್ 1986ರಲ್ಲಿ ಭಾರತ ಚೆಸ್ನಲ್ಲಿ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಆಗಿ ಭಾಗ್ಯಶ್ರೀ ಸಾತೆ ಅವರು ಹೊರಹೊಮ್ಮಿದರು. ನೆಕ್ಸ್ಟ್ ಆಗಸ್ಟ್ 28ನೇ ದಿನವನ್ನು ಏನೈತಿ ಎಮಿರಾಟಿ ಮಹಿಳಾ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಅದು ಎಲ್ಲಿ ಅಂದ್ರೆ ಅರಬ್ ರಾಷ್ಟ್ರಗಳಲ್ಲಿ ಇದನ್ನು ಆಚರಣೆಯನ್ನು ಮಾಡ್ತಾರೆ. ನೆಕ್ಸ್ಟ್ ನಾಳೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತ ಕೊಟ್ಟವರು. ಸೊ ನಾಳೆ ಅಂದ್ರೆ ಆಗಸ್ಟ್ 29 ಏನೈತಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯಾಗಿ ಆಚರಣೆಯನ್ನು ಮಾಡ್ತಾರೆ. ಸೊ ಇದನ್ನ ಎದಕ್ಕೆ ಆಚರಣೆ ಮಾಡ್ತಾರೆ ಅಂದ್ರೆ ಹಾಕಿಯ ದಂತಕಥೆಯಾಗಿರುವ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮ ದಿನದ ನೆನಪಿಗಾಗಿ ಏನೈತಿ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯಾಗಿ ಆಚರಣೆಯನ್ನು ಮಾಡ್ತಾರೆ. ಸೊ ಇವರ ಹೆಸರಿನಲ್ಲಿ ಮೇಜರ್ ಧ್ಯಾನ್ಚಂದ್ ಅಂತ ಪ್ರಶಸ್ತಿ ಕೂಡ ಮಾಡ್ತಾರೆ. ನೆಕ್ಸ್ಟ್ ರೇಡಿಯೋ ಜಾಹೀರಾತುಗಳ ದಿನವನ್ನು ಆಗಸ್ಟ್ 28ಕ್ಕೆ ಆಚರಣೆಯನ್ನು ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ಆಗಸ್ಟ್ 28 ಅಂತಾರಾಷ್ಟ್ರೀಯ ರೇಡಿಯೋ ಜಾಹೀರಾತುಗಳ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾರೆ. ಸೊ ಈ ರೇಡಿಯೋ ಜಾಹೀರಾತು ಇತಿಹಾಸ ಏನೈತಿ ನ್ಯೂಯಾರ್ಕ್ ಸ್ಟೇಷನ್ದ 28 ಆಗಸ್ಟ್ 1922ರಲ್ಲಿ ಮೊದಲ ಬಾರಿಗೆ ಜಾಹೀರಾತನ್ನು ಬಿತ್ತರಿಸಿತು. ಅದರ ನೆನಪಿಗಾಗಿ ರೇಡಿಯೋ ಜಾಹೀರಾತು ದಿನವನ್ನು ಆಚರಣೆಯನ್ನು ಮಾಡಲಾಗ್ತದೆ. ನೆಕ್ಸ್ಟ್ ದಿನಕ್ಕೊಂದು ಪ್ರಶ್ನೆ. ಇತ್ತೀಚೆಗೆ ಯಾವ ರಾಜ್ಯ ಕ್ಯಾಬಿನೆಟ್ ಏಕರೂಪ ಸಂಹಿತೆಯನ್ನು ವರದಿಯನ್ನು ಈ ಯು ಸಿ ಸಿಯನ್ನು ಈಗ ಉತ್ತರಾಖಂಡ ರಾಜ್ಯದಲ್ಲಿಯೂ ಸ್ಟಾರ್ಟ್ ಮಾಡಿದರು. ಇದು ಗೋವಾ ರಾಜ್ಯದಾಗೂ ಮೊದಲಿಂದನೂ ಐತಿ. ಏಕರೂಪ ನಾಗರಿಕ ಸಮಿತಿ ಕೂಡ ಗೋವಾ ಮತ್ತು ಉತ್ತರಾಖಂಡ ರಾಜ್ಯಗಳಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಈಗ ತೆರಿಗೆ ಹಾಗೂ ಆಂತರಿಕ ಉತ್ಪನ್ನಗಳ ಬಗ್ಗೆ ಐತಿ. ಇಲ್ಲಿ ಹೆಚ್ಚಿನ ಅನುಪಾತ ಸರ್ಕಾರದ ಸದೃಢ ಆದಾಯ ಮತ್ತು ಹೆಚ್ಚಿನ ವ್ಯವಹರಿಸುವ ಸಾಮರ್ಥ್ಯ ಸೂಚಿಸುತ್ತದೆ ಅಂದರು. ಇಲ್ಲಿ ನೋಡ್ಬೋದು ತೆರಿಗೆ ಮತ್ತು ನಿವ್ವಳ ಆಂತರಿಕ ಆದಾಯ. ಅತಿ ಹೆಚ್ಚು ತೆರಿಗೆ ಆದಾಯವನ್ನು ಹೊಂದಿರುವ ರಾಷ್ಟ್ರಗಳು ಪಟ್ಟಿ ಇಲ್ಲಿದೆ. ಪ್ರಮುಖ ದೇಶಗಳ ಹೊಸಲಿನಲ್ಲಿ ಭಾರತದಲ್ಲಿ ತೆರಿಗೆ ಆದಾಯ ಕಡಿಮೆಯಾಗಿದೆ. ತೆರಿಗೆ ಆದಾಯ ಮತ್ತು ನಿವ್ವಳ ಆಂತರಿಕ ಉತ್ಪನ್ನ ದೇಶದ ಆರ್ಥಿಕ ಗಾತ್ರವನ್ನು ಪ್ರತಿನಿಧಿಸುತ್ತದೆ. ಸೊ ಇಲ್ಲಿ ಇಂಡಿಯಾ ನೋಡ್ಬೋದು ಕೇವಲ 12% ಏನೈತಿ ಮಾತ್ರ ತೆರಿಗೆ ಆದಾಯ ಇಲ್ಲಿ ಬರಕತ್ತದ. ಸೊ ಇಲ್ಲಿ ಫ್ರಾನ್ಸ್ನಲ್ಲಿ ನೋಡ್ಬೋದು ಅತಿ ಹೆಚ್ಚು ನಂಬರ್ 1 ಸ್ಥಾನದಲ್ಲಿ 46% ಇಲ್ಲಿ ತೆರಿಗೆ ಆದಾಯ ಅವರ ಹೊಂದುತ್ತಾರೆ. ನೆಕ್ಸ್ಟ್ ಇಲ್ಲಿ ಒಡಿಶಾದಲ್ಲಿ ಸುಭದ್ರಾ ಯೋಜನೆಯನ್ನು ಚಾಲನೆಯನ್ನು ಮಾಡಿದರು. ಒಡಿಶಾ ಮುಖ್ಯಮಂತ್ರಿ ಆಗಿರುವ ಮೋಹನ್ ಮಾಝಿ ರವರು ಏನೈತಿ ಸುಭದ್ರಾ ಯೋಜನೆಯನ್ನು ಅನಾವರಣಗೊಳಿಸಿದರು. ಸೊ ಈ ಯೋಜನೆ ಅಡಿಯಲ್ಲಿ ಮುಂದಿನ 5 ವರ್ಷಗಳಲ್ಲಿ 21ರಿಂದ 60 ವರ್ಷದವರೆಗಿನ 1 ಕೋಟಿ ಮಹಿಳೆಯರಿಗೆ ಏನೈತಿ 50,000 ರೂಪಾಯಿಗಳೇನೈತಿ ಧನ ಸಹಾಯ ನೀಡಲಾಗುತ್ತದೆ ಅಂತ ಅವರು ಹೇಳಿದರು. ಹಾಗೆ ಏನೈತಿ ಗ್ರೀನ್ ಅಮೋನಿಯಾ ಯೋಜನೆಗೂ ಟೆಂಡರನ್ನು ಕರೆದರು. ಇದು ಈಗಾಗಲೇ ಒಮ್ಮೆ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೆ, ನೀವು ನೋಡ್ಕೋಬೋದು ಇದನ್ನ. ನೆಕ್ಸ್ಟ್ ಎನ್ ಎಸ್ ಜಿಯ ಮಹಾನಿರ್ದೇಶಕರಾಗಿ ಬಿ ಶ್ರೀನಿವಾಸ್ ಅನ್ನ ಆಯ್ಕೆಯನ್ನು ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಇವರನ್ನು ನೇಮಕಗೊಳಿಸಿದರು. ನೆಕ್ಸ್ಟ್ ಯುವತಿಯ ಮದುವೆ ವಯಸ್ಸನ್ನು 21ಕ್ಕೆ ಏರಿಕೆಯನ್ನು ಮಾಡಲಾಗಿದೆ. ಎಲ್ಲಿ ಅಂದ್ರೆ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಮೊದಲಿಗೆ 18 ವರ್ಷ ಇತ್ತು, ಈಗ 21ಕ್ಕೆ ಅದನ್ನು ಜಾಸ್ತಿಯನ್ನು ಮಾಡಿದರು ಹಿಮಾಚಲ ಪ್ರದೇಶದಲ್ಲಿ. ನೆಕ್ಸ್ಟ್ ಭಾರತೀಯ ಮೂಲದ ಪರೇಖ್ ಆ್ಯಪಲ್ ನೂತನ CFO ಆಗಿ ನೇಮಕಗೊಂಡಿದ್ದರು.
ನೆಕ್ಸ್ಟ್ ಅಪರಾಧ ಕೃತ್ಯಗಳಲ್ಲಿ ಟೆಲಿಗ್ರಾಮ್ ಕೇಂದ್ರದ ತನಿಖೆ ನಿಷೇಧಕ್ಕೆ ಚಿಂತನೆ. ಸೊ ಟೆಲಿಗ್ರಾಮನ್ನು ನಿಷೇಧ ಮಾಡಲು ಏನೈತಿ ಚಿಂತನೆಯನ್ನು ನಡೆಸಿದರು. ಸೊ ಈ ಟೆಲಿಗ್ರಾಮ್ ಬ್ಯಾನ್ ಆದ್ರೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ನಮ್ಮ ವಾಟ್ಸಪ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿ ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಏನೈತಿ ಭಾರತೀಯ ಸೇನೆಗೆ ಗೌರವ ಅಸ್ತ್ರ ಅಂತ ಕೊಟ್ಟರು. ಸೊ ಈ ಗೌರವ ಅನ್ನೋದೊಂದು ಅಸ್ತ್ರ, ಇದನ್ನು ಭಾರತೀಯ ಸೇನೆಗಾಗಿ ಏನೈತಿ ಉಪಯೋಗನ ಮಾಡ್ತಾರೆ. ಸೊ ಇದನ್ನು DRDOದಿಂದ ಸ್ವದೇಶಿ ನಿರ್ಮಿತ ದೀರ್ಘವ್ಯಾಪ್ತಿಯ ಗ್ಲೈಡ್ ಬಾಂಬ್ ಪರೀಕ್ಷಾರ್ಥ ಹಾರಾಟಕ್ಕೆ ಯಶಸ್ವಿಯಾಗಿದೆ. ಸೊ ಇದರ ಬಗ್ಗೆ ಸಂಪೂರ್ಣ ವಿವರಣೆ ಐತಿ, ನೀವು ಇದನ್ನು ನೋಡ್ಕೋಬೋದು. ಹಾಗೆ ಇದರ PDF ನನ್ನ ಚಾನಲ್ನಲ್ಲಿಯೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ನೀವು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲಿಗೆ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಕೃಷಿ ವಿವಿ ಕಿಟ್ ಮೂಲಕ ಹೊಸ ಸಾಧನೆಗೆ ಇಸ್ರೋ ಹೆಜ್ಜೆ, ಅಂತರಿಕ್ಷಕ್ಕೆ ಧಾರವಾಡದ ಸೊ ಗಗನಯಾನ 2025 ಏನೈತಿ ಹೋಗಲಿದ್ದಾರಲ್ಲ, ಅದರಲ್ಲಿ ಧಾರವಾಡದ ಕೃಷಿ ವಿಜ್ಞಾನದ ಸೊ ಈ ನನಗಳು ಏನೈತಿ 70% ಏನೈತಿ ಮನುಷ್ಯನ ದೇಹದ ರಚನೆಯನ್ನು ಹೋಲ್ತಾವು. ಹಾಗಾಗಿ ಇವುಗಳನ್ನ ಪರೀಕ್ಷೆ ಮಾಡಲೆಂದು ಏನೈತಿ ಗಗನಯಾನಕ್ಕೆ ಇವು ಹೋಗಲಿವ ಅಂತ ನ್ಯೂಸನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಜೈ ಶಾ ಅವರು ಹೊಸ ಅಧ್ಯಕ್ಷರಾಗಿದ್ದಾರೆ, ಇದಕ್ಕೆ ICCಗೆ. ಸೊ ಇಲ್ಲಿ ನೋಡ್ಬೋದು ಜೈ ಶಾ ICCಯ ಹೊಸ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದರು. ಸೊ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ಗೆ ಇವರು ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಒಟ್ಟಾರೆಯಾಗಿ 5ನೇ ಭಾರತೀಯ ಇದಕ್ಕೆ ಆಯ್ಕೆ ಆಗೋದು. ಸೊ ನೆಕ್ಸ್ಟ್ ಅಕ್ಟೋಬರ್ನಲ್ಲಿ BCCI ಕಾರ್ಯದರ್ಶಿ ಹುದ್ದೆಗೆ ಏನೈತಿ ಜೈ ಶಾ ಅವರ ರಾಜೀನಾಮೆಯನ್ನು ನೀಡಲಿದ್ದಾರೆ. ಸೊ ಇವರ ಸ್ಥಾನಕ್ಕೆ ಮತ್ತು ಯಾರು ಬರ್ತಾರೆ ನೋಡಬೇಕು, ಇನ್ನೂ ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ. ಸೊ ಇಲ್ಲಿಗೆ ಆಗಸ್ಟ್ 28ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಕಂಪ್ಲೀಟ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲಾಗಿ ನೋಡೋಣ. ಸೊ ಈ ನಮ್ಮ ಚಾನಲ್ನಲ್ಲಿ ಲ್ಯಾಂಡ್ ಸರ್ವೆ ಸಂಬಂಧಪಟ್ಟ ಹಾಗೆ 60ಕ್ಕೂ ಹೆಚ್ಚು ಕ್ಲಾಸ್ಗಳು ಆಗಿದ್ದವು, ನೀವು ಅವುಗಳನ್ನು ಕೂಡ ನೋಡ್ಕೋಬೋದು. ಅದರ ಲಿಂಕನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು.